ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಈಗ ಬೇಸಿಗೆ ಕಾಲದಲ್ಲಿ ಮಾವಿನಕಾಯಿ ಸೀಸನ್, ಮಾವಿನ ಹಣ್ಣಿನ ಸೀಸನ್ ಅಲ್ವಾ? ಮಾವಿನಕಾಯಿಯಲ್ಲಿ ಎಷ್ಟೊಂದು ಬಗೆಯ ಅಡುಗೆಗಳನ್ನು ಮಾಡ್ತೀವಿ ನಾವು. ಇವತ್ತು ನಾನು ನಿಮಗೆ ಮಾವಿನಕಾಯಿಯನ್ನು ಬಳಸ್ಕೊಂಡು ಹೇಗೆ ನಾವು ಮಾವಿನಕಾಯಿ ಸಾರು ಮಾಡ್ತೀವಿ ಮತ್ತು ಅದರಲ್ಲಿ ಮಾವಿನಕಾಯಿ ಗೊಜ್ಜು ಮಾಡ್ತೀವಿ, ತುಂಬ ವೆರೈಟಿ ಅಡುಗೆ ಮಾಡ್ತೀವಲ್ವಾ. ನಾನಿವತ್ತು ಈ ಮಾವಿನಕಾಯಿಯನ್ನು ಬೇಯಿಸಿಬಿಟ್ಟು ನಿಮ್ಗೆ ಅದರಲ್ಲಿ ಮಾಡುವಂತಹ ಅಡುಗೆನ ತೋರಿಸ್ತೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಮಾಡಿ ಇಟ್ಕೊಳ್ಬೋದು ಇದರ ಪಲ್ಪನ್ನು, ಆಮೇಲೆ ಬೇಕಾದವಾಗ ಮಾಡ್ಕೊಳ್ಬೋದು. ಎಲ್ಲನೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ, ಸುಲಭವಾಗಿ ಮಾಡ್ಕೊಳ್ಳುವಂಥದ್ದನ್ನು ಅಡುಗೆ ಮನೆಗೆ ಹೋಗಿ ನೋಡೋಣ ಬನ್ನಿ. ಈಗ ನಾನು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಈ ನೀರಿಗೆ ಇದೆರಡು ಮಾವಿನಕಾಯಿಯನ್ನು ಹಾಕ್ತೀನಿ ನಾನು. ಆ ಮಾವಿನಕಾಯಿ ಚೆನ್ನಾಗಿ ಬೇಯಲಿ. ಈಗ ಮುಚ್ಚಿಬಿಟ್ಟು ಬೇಯಕ್ಕಿಡೋಣ. ಅದು ಒಂದು ಕುದಿ ಬಂದ ನಂತರ ನಾವು ಗ್ಯಾಸ್ ಸ್ವಲ್ಪ ಸಣ್ಣ ಮಾಡೋಣ. ಒಂದು 5 ನಿಮಿಷದಲ್ಲಿ ಮಾವಿನಕಾಯಿ ಬೆಂದು ಹೋಗುತ್ತೆ. ಆಮೇಲೆ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ. ನಾವು ಮಧ್ಯ ಮಧ್ಯ ಮಾವಿನಕಾಯಿಯನ್ನು ಉರುಳಾಡಿಸ್ತಾ ಇರೋಣ, ಯಾಕಂದರೆ ಚೆನ್ನಾಗಿ ಎಲ್ಲ ಕಡೆಯೂ ಬೆಂದ್ಕೊಳ್ಳತ್ತೆ. ನೋಡಿ ಫ್ರೆಂಡ್ಸ್, ನಾನು ಮಾವಿನಕಾಯಿ ಬೆಂತು ಗ್ಯಾಸ್ ಆಫ್ ಮಾಡಿದೆ. ಈಗೇನು ಮಾಡ್ತೀನಿ ಅಂದರೆ ಆ ನೀರನ್ನು ತೆಗೆದು ತಣ್ಣೀರಲ್ಲಿ ಹಾಕಿ ಇಡ್ತೀನಿ ಸ್ವಲ್ಪ ಹೊತ್ತು. ಬೇಗ ತಣ್ಣಗಾಗತ್ತೆ, ಇಲ್ಲ ಅಂದರೆ ಬೇಗ ತಣ್ಣಗಾಗಲ್ಲ ಅದು. ಸ್ವಲ್ಪ ತಣ್ಣೀರು ಹಾಕಿ ತೊಳೆದು ಎಕ್ವಗಾರ್ಡ್ ನೀರು ಹಾಕ್ತೀನಿ. ತಣ್ಣೀರು ಹಾಕಿ ಇಟ್ಟೆ ನಾನು. ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾವು 2 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಮಾವಿನಕಾಯಿ ಪೂರ್ತಿ ತಣ್ಣಗಾಯಿತು. ಈಗ ಇದನ್ನು ಒಳಗಡೆ ಇನ್ನೂ ಬಿಸಿ ಇದೆ. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಕಿವುಚಿ ಆ ಸಿಪ್ಪೆಯಿಂದನೂ ಎಷ್ಟು ಸಾಧ್ಯನೋ ಅಷ್ಟು ಹಿಂಡಿ ಇಟ್ಕೊಂಡ್ಬಿಡಿ. ಈ ಮಾವಿನಕಾಯಿ ಸಿಪ್ಪೆ ನನಗೆ ಯಾವುದಕ್ಕೂ ಉಪಯೋಗ ಇಲ್ಲ, ಚೆನ್ನಾಗಿ ಕಿವುಚ್ಕೊಂಡು ಬಿಡ್ತೀನಿ, ಯಾಕಂದರೆ ತುಂಬ ದಪ್ಪ ಸಿಪ್ಪೆ ಬಿಸಾಡಿಬಿಡ್ತೀನಿ. ಈಗ ಸಿಪ್ಪೆ ತೆಗೆದ ಈ ಪಲ್ಪನ್ನು ಒಂದು ಸೈಡಿಗೆ ಇಟ್ಕೊಳ್ತೀನಿ ನಾನು. ಆಮೇಲೆ ಇನ್ನೊಂದು ಪಾತ್ರೆಗೆ ಆ ಸಿಪ್ಪೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಿವುಚ್ತೀನಿ. ಸಿಪ್ಪೆಯ ಹುಳಿ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳತ್ತೆ. ಅದರಿಂದ ಸಾರು ಮಾಡೋಣ ನಾವೀಗ. ನೋಡಿ, ನಾನು ಈ ಥರ ಸಿಪ್ಪೆನ ಕಿವುಚಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಾರು ಮಾಡಬೇಕು ನೋಡಿ, ನೀರು ಹಾಕ್ಕೊಂಡೆ ನಾನಿಷ್ಟು. ಅಪ್ಪೆಕಾಯಿ ಸಾರು, ಮಾವಿನಕಾಯಿ ಸಾರಿಗೆ ರೆಡಿ ಆಯ್ತಲ್ವ ಇದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಇದಕ್ಕೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ರುಚಿ ಕೊಡುತ್ತೆ. ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂದವರು ಇಂಗು ಮತ್ತು ಕರಿಬೇವಿನ ಒಗ್ಗರಣೆ ಕೊಡಬೇಕು. ನಾನಿವತ್ತು ಬೆಳ್ಳುಳ್ಳಿ ಹಾಕೋದಿಲ್ಲ, ನಿಮಗೆ ತೋರ್ಸೋಕ್ಕಾಗಿ. ನಾವು ಸಾಮಾನ್ಯ ಬೆಳ್ಳುಳ್ಳಿ ಒಗ್ಗರಣೆನೇ ಕೊಡ್ತೀವಿ ಇದಕ್ಕೆ. ನಿಮಗೆ ತೋರ್ಸೋಕ್ಕಾಗಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದಿಲ್ಲ, ಇಂಗಿನ ಒಗ್ಗರಣೆ ಕೊಡ್ತೀನಿ ಇವತ್ತು. ಗ್ಯಾಸ್ ಹಚ್ಚಿ ಒಗ್ಗರಣೆ ಸೌಟಿ ಇಟ್ಟೆ. ಕೊಬ್ಬರಿ ಎಣ್ಣೆ ಒಗ್ಗರಣೆ ರುಚಿ ಇದಕ್ಕೆ, ಹಾಗಾಗಿ ನಾನು 2.5 ಚಮಚದ ಹಾಗೆ ಕೊಬ್ಬರಿ ಎಣ್ಣೆ ಹಾಕಿದೆ. ಬೇಡ ಅಂದರೆ ನಿಮಗೆ ಬೇಕಾದ ರಿಫೈನ್ಡ್ ಆಯಿಲಲ್ಲಿ ನೀವು ಮಾಡ್ಕೊಳ್ಬೋದು. ಎಣ್ಣೆ ಬಿಸಿಯಾದ ತಕ್ಷಣ ನಾವು ಕಟ್ ಮಾಡಿಕೊಂಡು ಇಟ್ಕೊಂಡಂತಹ ಹಸಿಮೆಣಸು ಹಾಕಿ ಅದನ್ನು ಫ್ರೈ ಮಾಡೋಣ. ಜೊತೆಗೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. 1/4 ಚಮಚ ಉದ್ದಿನಬೇಳೆ ಹಾಕಿದೆ. ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕಿದೆ. ಎಲ್ಲ ಒಗ್ಗರಣೆ ಫ್ರೈ ಆಗಲಿ. ಕರಿಬೇವು ಹಾಕಿದೆ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಇಂಗು ಚೆನ್ನಾಗೆ ಹಾಕಿ ಒಳ್ಳೆ ರುಚಿ ಕೊಡತ್ತೆ. ಒಗ್ಗರಣೆ ಎಲ್ಲ ಚಟಪಟ ಆಯಿತು. ಗ್ಯಾಸ್ ಆಫ್ ಮಾಡಿದೆ ನಾನು. ಸಾರಿಗೆ ಚಿರ್ರಂತ ಒಗ್ಗರಣೆನ ಹಾಕಿಬಿಟ್ರೆ ಘಮ ಘಮ ಮಾವಿನಕಾಯಿ ಸಾರು ರೆಡಿ. ಬೇಯಿಸಿ ಪಲ್ಪ್ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕು ಆವಾಗ 5 ನಿಮಿಷದಲ್ಲಿ ಸಾರು ರೆಡಿ ಮಾಡ್ಬೋದು. ಊಟಕ್ಕೂ ತುಂಬ ರುಚಿಯಾಗಿರುತ್ತೆ, ಇದು ಕುಡಿಯೋಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಸಾರು ರೆಡಿ ಆಯಿತು. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೂ ತುಂಬ ಚೆನ್ನಾಗಿರುತ್ತೆ, ಇಂಗಿನ ಒಗ್ಗರಣೆನೂ ತುಂಬ ಚೆನ್ನಾಗಿರುತ್ತೆ. ಅದು ಅಥವಾ ಇದು ಮಾಡ್ಕೊಳ್ಳಿ. ಆಮೇಲೆ ಕೆಲವರು ಬೆಲ್ಲ ಆ್ಯಡ್ ಮಾಡ್ತಾರೆ. ನಮಗೆ ಬೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ನಾನು ಬೆಲ್ಲ ಹಾಕಲಿಲ್ಲ. ಬೆಲ್ಲ ಹಾಕದೇ ಮಾಡಿದೆ.
ಖಾರ ಖಾರ ಹುಳಿ ಹುಳಿ ತುಂಬ ರುಚಿ. ಇಂಗಿನ ಘಮ ಘಮ, ಕುಡಿಯೋಕ್ಕೂ ತುಂಬ ರುಚಿ, ಅನ್ನಕ್ಕೂ ತುಂಬ ರುಚಿ ಇದು. ನೋಡಿದ್ರಲ್ವ ಫ್ರೆಂಡ್ಸ್, ಮಾವಿನಕಾಯಿ ಸಾರು, ಅಪ್ಪೆಕಾಯಿ ಸಾರು ಅಂತೀವಿ. ಘಮ ಘಮ ಅಪ್ಪೆ ಮಾವಿನಕಾಯಿ ಇರುತ್ತಲ್ವ, ಅದರಲ್ಲಿ ನಾವು ಮಲೆನಾಡಲ್ಲಿ ಮಾಡ್ತೀವಿ. ಇಲ್ಲ ಅಪ್ಪೆ ಮಾವಿನಕಾಯಿ ಸಿಕ್ಕಲ್ಲ, ಮಾಮೂಲಿ ಮಾವಿನಕಾಯಲ್ಲೇ ಮಾಡಿದೆ ನಾನು. ತುಂಬ ರುಚಿಯಾಗಿರುತ್ತೆ. ಒಗ್ಗರಣೆ ಮಾಡಿದ್ದು ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ನನಗೆ. ಮೆಣಸು ಹಾಕಿ ಹುರಿತೀವಲ್ವ, ಘಾಟ್ ಬರುತ್ತಲ್ವ ಸ್ವಲ್ಪ, ಅದರಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ. ನೀವು ಟ್ರೈ ಮಾಡಿ. ನಾನು ಮಾವಿನಕಾಯಿ ಬೇಯಿಸಿ ಇಟ್ಕೊಂಡ ಪಲ್ಪ್ ಇದೆಯಲ್ವಾ, ಅದರಲ್ಲಿ ನಿಮ್ಮ ಮಾವಿನಕಾಯಿ ಗೊಜ್ಜು ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.